हम्बा हम्बा रंबा रंबा कम्बा कम्बा बुम्बा दुम्बा बुम्बा बुम्बा बम्बा बम्बा। दीदी लोग गुंडाओं का डर लगता है क्या? डरना मत, मैं आज दीदी के गुंडों को कहकर जाता हूँ, कान खोल कर सुन लो। 29 तारीख को एक भी मतदाता को उंगली भी लगाई तो आपकी जगह बंगाल की खाड़ी में होगी, बंगाल की खाड़ी में। ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ನಿನ್ನೆ ಏನು 23ನೇ ತಾರೀಕು ಕಂಪ್ಲೀಟ್ ಆಗಿದೆ. ಅಲ್ಲಿ ಹಿಂಸಾಚಾರದಿಂದ ಮುಕ್ತವಾಗಿರ್ಲಿಲ್ಲ. ಚುನಾವಣೆ ಶಾಂತಿಯುತ ಆಗಿತ್ತ ಅಂತಂದ್ರೆ ಅದು ಕೂಡ ಆಗಿಲ್ಲ. ಅಲ್ಲಿನ ವಾಸ್ತವನೇ ಬೇರೆ ಆಗಿತ್ತು. ಈ 2026ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರಿ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು. 2400ಕ್ಕೂ ಹೆಚ್ಚು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳನ್ನ ನಿಯೋಜಿಸಲಾಗಿತ್ತು. 152 ಸಾಮಾನ್ಯ ವೀಕ್ಷಕರು, 52 ಪೊಲೀಸ್ ವೀಕ್ಷಕರು ಮತ್ತು ರಾಜ್ಯ ಪೊಲೀಸ್ ಸಿಬ್ಬಂದಿ ಎಲ್ಲರನ್ನ ಕಣಕ್ಕಿಳಿಸಿದ್ರು. ಇದರ ಮಧ್ಯೆ ಅಮಿತ್ ಶಾ ಕೂಡ ಇಲ್ಲೇನು 15 ದಿನ ಇಲ್ಲೇ ಜಾಂಡಾ ಊರಿದ್ರು. CRPF ಟೀಮ್ ಕೂಡ ಬಂದಿತ್ತು. ಇದರ ಉದ್ದೇಶ ಏನಾಗಿತ್ತಂದ್ರೆ ಹಿಂಸಾಚಾರ ತಡಿಬೇಕಂತ ಇದ್ರು, ಮತದಾರರಿಗೆ ಭದ್ರತೆ ಒದಗಿಸಬೇಕು. ಯಾಕಂತಂದ್ರೆ ಅಲ್ಲಿ ಪ್ರತಿ ವರ್ಷನೂ 5ರಿಂದ 10 ಸಾವಿರ ಆಗ್ಲಿಲ್ಲ ಅಂದ್ರೆ ಎಲೆಕ್ಷನ್ ನಡೀತಾ ಇರ್ಲಿಲ್ಲ. ಆ ರೀತಿ ಇತ್ತು ವೆಸ್ಟ್ ಬೆಂಗಾಲ್ದಲ್ಲಿ. ಮತದಾರರಿಗೆ ಭದ್ರತೆ ಒದಗಿಸಬೇಕಂತ, ಶಾಂತಿಯುತ ಮತದಾನ ನಡಿಬೇಕಂತ ಹೇಳಿ ಇಷ್ಟೆಲ್ಲ ವ್ಯವಸ್ಥೆಯನ್ನ ರೆಡಿ ಮಾಡ್ಕೊಡಲಾಗಿತ್ತು. ಆದರೂ ಕೂಡ ಅಲ್ಲಿ ಹಿಂಸಾಚಾರ ತಿರುಗಿದೆ. ಮತದಾನ ಸಮಯದಲ್ಲಿ ಒಂದು 4 ಪ್ಲೇಸ್ ಅಲ್ಲಿ ಹಿಂಸಾಚಾರ ತಿರುಗಿದೆ. ದಕ್ಷಿಣ ದಿನಜಾಪುರ ಅನ್ನೋ ಒಂದು ಪ್ಲೇಸ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಕುಮಾರ್ಗಂಜ್ ಅನ್ನೋ ಒಂದು ವಿಧಾನಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಮೇಲೆ ಏನು ಅಲ್ಲಿರ್ತಕ್ಕಂಥ TMC ಪಕ್ಷದವರು ದಾಳಿ ಮಾಡಿದ್ದಾರೆ. ಸುಬೇಂದ್ರ ಅಂತ ಇವರು ಕಾರಲ್ಲಿ ಇರ್ತಾರೆ. ಮತದಾನದ ವೀಕ್ಷಣೆ ಮಾಡಲು ಹೋದಾಗ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಏನ್ ಮಾಡ್ತಾರೆ, ಅವನು ಹೊಲದಲ್ಲಿ ಹೋಗಿ ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಇದರ ಮಧ್ಯೆ ಜೀವ ಉಳಿಸ್ಕೊಳ್ಳಲು ಅವರು ಹೊಲದಲ್ಲೆಲ್ಲ ಹೋಗಿ ಬಿದ್ದು ಒದ್ದಾಡ್ತಾರೆ. ಇಲ್ಲಿ ಈ ತರ ಓಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿನ ಕಾನೂನಿನ ಸುವ್ಯವಸ್ಥೆ ಮೇಲೆ ಈಗ ಭಾರತದಾದ್ಯಂತ ಡಿಸ್ಕಷನ್ ನಡೀತಾ ಇದೆ. ಇನ್ನೊಂದು ಅಸ್ನೋಲ್ಸ್ ಬನ್ರಾಪುರ ಅನ್ನೋ ಒಂದು ಪ್ಲೇಸ್ ನಲ್ಲಿ ಬಿಜೆಪಿ ಶಾಸಕಿ ಅಗ್ನಿಪೌಲ್ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಕಾರಿನ ಗಾಜು ಪುಡಿ ಪುಡಿ ಆಗಿದೆ. ಇದು ಚುನಾವಣೆ ಪ್ರಭಾವ ಬೀರುವ ಪ್ರಯತ್ನ ಎಂದು ಆರೋಪ ಮಾಡಿದ್ದಾರೆ ಇವರು. ಇನ್ನೊಂದು ಭೀಮ್ರೂಜ್ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮೇಲೆ ದಾಳಿ, EVM ದೋಷದ ಆರೋಪ ಹೊರಿಸ್ತಾ ಇದ್ದಾರೆ TMC ಅವರು. ಮತದಾನ ಸುಮಾರು 30 ನಿಮಿಷಗಳ ಕಾಲ ನಿಂತೋಗಿದೆ. ಅಲ್ಲಿ ಯಾರು ಕೂಡ ಮತದಾನ ಮಾಡಿಲ್ಲ 30 ನಿಮಿಷ. ಅಷ್ಟು ಬಿಗಿ ವಾತಾವರಣ ಆಗಿದೆ. ಅಲ್ಲೇ ಕೂಡ ಏನು ನಾಡ ಬಾಂಬು, ಏನು ಕೈಯಲ್ಲಿ ರೆಡಿ ಮಾಡಿರ್ತಕ್ಕಂಥ ಬಾಂಬ್ ಕೂಡ ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜನರು ಆಕ್ರೋಶದಿಂದ ಪ್ರತಿಭಟನೆ ನಡೆಸ್ತಾರೆ. ಪೊಲೀಸರು ಮತ್ತು ಕೇಂದ್ರ ಪಡೆಗಳ ಮಧ್ಯ ಪ್ರವೇಶ ಮಾಡಲಾಗುತ್ತೆ. ಕಲ್ಲು ತೂರಾಟ ನಡೆದಿದ್ದು ಕೆಲ ಭದ್ರತಾ ಸಿಬ್ಬಂದಿಗಳು ಕೂಡ ಗಾಯ ಆಗಿದೆ ಅಂತ ಹೇಳಲಾಗ್ತದೆ. ಇನ್ನೊಂದು ಮುರ್ಷಿದಾಬಾದ್, ಇಲ್ಲಿ 2 ಗುಂಪುಗಳು ಅಂತಂದ್ರೆ ಇಲ್ಲಿ TMC ಮತ್ತೆ ಬಿಜೆಪಿ ನಡುವೆನೆ ಕಲ್ಲು ತೂರಾಟ, ಇಟ್ಟಿಗೆ ತೂರಾಟ ಆಗಿ ವಾಹನಗಳು, ಪೊಲೀಸ್ ವಾಹನಗಳೆಲ್ಲ ಧ್ವಂಸ ಆಗಿದಾವೆ. ಇನ್ನು ಅಲ್ಲಿ ಏನು ಕ್ಯಾಂಡಿಡೇಟ್ಸ್ ಇರ್ತಾರೆ, ಬಿಜೆಪಿ ಆಗಲಿ, TMC ಆಗಲಿ, ಇನ್ನೊಂದು ತೃಣಮೂಲ ಕಾಂಗ್ರೆಸ್ ಆಗಲಿ, ಅಲ್ಲಿ ಮತದಾರರಿಗೆ ಬೆದರಿಕೆ ಒಡ್ಡಿದ್ದಾರೆ. ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ ಯಾರು, ವೆಸ್ಟ್ ಬೆಂಗಾಲ್ ಜನದರು. ಇನ್ನೊಂದು ಉತ್ತರ ದಿನಜಾಪುರನೇ, ಇಲ್ಲಿ ಮತ್ತೊಂದು ಗಂಭೀರ ಆರೋಪ ಬಂದಿದೆ. ಅಲ್ಲಿ CRPF ಸಿಬ್ಬಂದಿ ಓರ್ವ ಮಹಿಳೆ ಮೇಲೆ ಅಲ್ಲೇ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಲಾಗ್ತಾ ಇದೆ. ಈ ಘಟನೆಗಳ ನಂತರ ರಾಜಕೀಯ ತಾವು ಮತ್ತಷ್ಟು ಕುದೀತಾ ಇದೆ. ಬಿಜೆಪಿ ಆಡಳಿತಾರೂಢ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಮೇಲೆ ನೇರ ಆರೋಪ ಮಾಡ್ತಾ ಇದೆ. TMC ಈ ಆರೋಪನ ಸಂಪೂರ್ಣ ತಳ್ಳಿ ಆಗಿದೆ. ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಚುನಾವಣಾ ಆಯೋಗದ ಕಾರ್ಯಕ್ಷಮತೆಯನ್ನು ಪ್ರಶ್ನಿಸಿದೆ. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ 4-5 ಜಾಗದಲ್ಲಿ ಗಲಾಟೆಗಳಾಗ್ತಾ ಇದೆ, ಏನ್ ಮಾಡ್ತಿದ್ದೀರಾ ನೀವು ಅಂತ. ಆರೋಪ ಪ್ರತ್ಯಾರೋಪಗಳ ನಡುವೆ ಸತ್ಯ ಏನು ಎಂಬುದು ಜನರಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಲ್ಲಿ ಏನು ವೆಸ್ಟ್ ಬೆಂಗಾಲ್ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಹೇಳಿದ್ದು ಮತದಾನ ಬಹುತೇಕ ಶಾಂತವಾಗಿದೆ ಅಂತೆ. ದೊಡ್ಡ ಮಟ್ಟದಲ್ಲಿ ಘಟನೆಗಳು ಏನಾಗಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಆದ್ರೆ ಅಲ್ಲಿನ ವಾಸ್ತವನೇ ಬೇರೆ ಆಗಿದೆ. ಒಟ್ಟಾರೆ ಇಷ್ಟೊಂದು ಭದ್ರತೆ ಇದ್ದರೂ ಹಿಂಸಾಚಾರ ಮಾತ್ರ ಪೂರ್ಣ ತಡೆಯಲು ಸಾಧ್ಯವಾಗ್ಲಿಲ್ಲ. ಅಲ್ಲಿ ಏನು ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಅಂತಂದ್ರೇನೆ ಅಲ್ಲಿ ಒಂದು 5-6 ಸಾವಾಗ್ಲಿಲ್ಲ ಅಂದ್ರೆ ಎಲೆಕ್ಷನ್ನೇ ಆಗಲ್ಲ ಅನ್ನೋ ರೀತಿಯಲ್ಲಿದೆ. ಇನ್ನು 1ನೇ ಹಂತದ ಏನು ನಿನ್ನೆ 23 1ನೇ ಹಂತದ ಮತದಾನ ಆಗಿದೆ. ಮೋದಿ ಅವರು ಕೂಡ ಅಲ್ಲೇ ಇದ್ರು, ಅಲ್ಲೇ ಏನು ಪ್ರಚಾರ ಮಾಡ್ತಿದ್ರು. ಇನ್ನೊಂದ್ ಕಡೆ 27ಕ್ಕೆ ಇದೇ ತಿಂಗಳ 27ಕ್ಕೆ ಕೂಡ ಎಲೆಕ್ಷನ್ ಇದೆ, ಅಲ್ಲೇ ವೆಸ್ಟ್ ಬೆಂಗಾಲ್ ಅಲ್ಲೇ ಇದೆ. ಮತದಾರರ ವಿಶ್ವಾಸ ಹೆಚ್ಚುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ರೀತಿ 27ನೇ ತಾರೀಕು ನಡೆತಕ್ಕಂತ ಎಲೆಕ್ಷನ್ ಇನ್ನು ಆ ಪರಿಸ್ಥಿತಿ ಹೇಗಿರಲಿದೆ ಅಂತ ಎಲ್ಲ ಜನ ಚಿಂತೆ ಮಾಡ್ತಾ ಇದ್ದಾರೆ. ಮೇ 4ಕ್ಕೆ ರಿಸಲ್ಟ್ ಬರುತ್ತೆ, ಕಾದ್ ನೋಡೋಣ. ನಾನು ವೇಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.